ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು, ಅದು ವಿರೋಧ ಪಕ್ಷದ ನಾಯಕರಿರ್ಬೋದು, ರಾಜ್ಯದ ಅಧ್ಯಕ್ಷರಿರ್ಬೋದು, ಒಮ್ಮೆ ಅಲ್ಲಿಂದ ಅನೌನ್ಸ್ ಆದಮೇಲೆ ಅವರು ನಮ್ಮ ಅಧ್ಯಕ್ಷರು. ಸರಿಯಾ ತಪ್ಪ? ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು, ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ, ಅದು ಕೂಡ ರಸ್ತೆ ಗುಂಡಿಗಳನ್ನು ಮುಚ್ಚದಂಥ ಕಾಂಗ್ರೆಸ್ನ ಆ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂಥ ಅಗತ್ಯಗಳಿಲ್ಲ. ಮತ್ತು ಯಾರು ಈಗ ಬೇರೆ ಬೇರೆ ತಂಡಗಳು ಅಂತ ಸೆಲ್ಫ್ ಸ್ಟೈಲ್ ಲೀಡರ್ಸ್ಗಳಾಗಿ ಇವಾಗ ಬಂದಿದ್ದಾರಾ, ಅವ್ರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ನಾಯಕರ ಟಚ್ ಇರುವವರೇ ಇರೋದು. ಅದರಲ್ಲಿ ಸಣ್ಣ ಪುಟ್ಟವರಲ್ಲ. ಮಾಜಿ ಎಂ ಪಿಗಳು, ಮಾಜಿ ಮಂತ್ರಿಗಳು, ಮಾಜಿ ಕೇಂದ್ರದ ಮಂತ್ರಿಗಳು, ಇಂಥವರಿಗೆ ಕೂಡ ಕೇಂದ್ರದ ಎಲ್ಲ ನಾಯಕರಿಗೆ ಗೊತ್ತಿದ್ದುಕೊಂಡು ಇವರು ತಮ್ಮಟೆ ಬಾರಿಸೋದು, ಮಾರ್ಗದಲ್ಲಿ ಬೀದಿಯಲ್ಲಿ ತಮ್ಮಟೆ ಬಾರಿಸುವಂಥದ್ದು ಉಂಟಲ್ಲ, ಇದು ಅಶಿಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದು ಅಕ್ರಮ. ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ. ಆದ ಕಾರಣ ಈಗಲೂ ಕೂಡ ನಾವು ಏನು ಮಾಡುವುದಿಲ್ಲ ಅಂತ ಹೇಳಿದರೆ ಇದರಲ್ಲಿ ಅರ್ಥ ಏನು? ಸರ್, ಈಗ ನೀವು ಹೇಳಿದಂತೆ ಪಕ್ಷದಲ್ಲಿ ಶಿಸ್ತನ್ನು ಮೀರಿದವರಲ್ಲಿ ಪ್ರೀತಮ್ ಗೌಡ್ರು ಒಬ್ಬರು. ಯಾಕೆಂತಂದ್ರೆ ಈಗ ನಾನು ಕೂಡ ಅವರು ಶ್ರೇಯಸ್ ಪಾಟೀಲ್ ಅವರ ಪರವಾಗಿ ಮಾತಾಡಿರ್ತಕ್ಕಂಥದ್ದು ಹೋಗಿ, ಕಾಂಗ್ರೆಸ್ MP ಅವರ ಪರ ಮಾತಾಡ್ತಕ್ಕಂಥದ್ದು ಹೋಗಿ, ನಾನು ಯಾವುದೇ ವ್ಯಕ್ತಿಗಳ ಹೆಸರನ್ನು ಹೇಳಿ ನಾನು ಯಾರನ್ನು ನಾನು ಒಂದು ಡಜನ್ ಜನ ಹೇಳ್ಬೋದಣ್ಣ. ಈಗ ನೀವೇ ಮೊನ್ನೆ ಮೀಡಿಯಾದಲ್ಲಿ ತೋರಿಸಿದರಲ್ಲಿ 13 ಜನ ಇದ್ದರು. ನನ್ನಲ್ಲಿ ಕರೆಕ್ಟ್ ಇದೆ, 13 ಜನ. ಎಲ್ಲರೂ ಪ್ರಮುಖರೇ, ಮಾಜಿ MP ಗಳು, ಮಾಜಿ ಮಂತ್ರಿಗಳು, ಎಲ್ಲರೂ ಪ್ರಮುಖರೇ. ಯಾರು ಪ್ರಮುಖರಲ್ಲದವರು? ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ 1 ಡಜನ್ಗಿಂತ ಜಾಸ್ತಿ ಈ ಸೆಲ್ಫ್ ಸ್ಟೈಲ್ ಲೀಡರ್ಸ್ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೆ. ಎಲ್ರಿಗೂ ಮಾಡಬೇಕಾಗಿಲ್ಲ. ಈಗ ನಮ್ಮ ಜೊತೆ ಬಂದು ಎಲ್ಲವನ್ನು ಅನುಭವಿಸಿ ಈಗ ಕಾಂಗ್ರೆಸ್ ಜೊತೆ ಹೋಗಿದಾರಲ್ಲ, 1-2ಕ್ಕೆ ನೀವು ಬಾಣ ಹೊಡಿರಿ, ಆಟೋಮೆಟಿಕ್ ಬಾಕಿದ್ದೆಲ್ಲ ಹಕ್ಕಿಗಳು, ಈ ಕಾಗೆಗಳು ಒಂದು ದೊಡ್ಡ ಮರದಲ್ಲಿ ಕೂತಾಗ ಯಾವುದೋ ಒಂದು ಕಾಗೆಗೆ ಗುಂಡು ಹೊಡೆದ್ರೆ ಆ ಮರದಲ್ಲಿದ್ದ ಬಾಕಿ ಕಾಗೆಗಳೆಲ್ಲ ಓಡಿ ಹೋಗ್ತವಲ್ಲ, ಆ ರೀತಿ ಯಾರ್ದಾರು ಒಬ್ಬನ ಇಬ್ಬನ ವಿರುದ್ಧ ನಿಜವಾದ ಶಿಸ್ತು ನಮ್ಮ ಕಾರ್ಯಗಳು ನಡೆದ್ರೆ ಸೊ ಆಟೋಮೆಟಿಕಲಿ ಬಾಕಿಯವರೆಲ್ಲ ಆಟೋಮೆಟಿಕ್ ಬಂದೇ ಬರ್ತಾರೆ. ಅವರೆಲ್ಲಿ ಹೋಗ್ತಾರೆ BJP ಬಿಟ್ಟು? ಆದ ಕಾರಣ ನಾನು ಯಾವುದೇ ವ್ಯಕ್ತಿಯ ಬಗ್ಗೆ, ಯಾವುದೇ ಗುಂಪಿನ ವ್ಯಕ್ತಿಯ ಬಗ್ಗೆ ಹೆಸರುಗಳನ್ನು ಹೇಳಿ ಉಲ್ಲೇಖ ಮಾಡಿ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಜನ ಮಾತಾಡೋದನ್ನು ಕೇಳಿ, ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಪಕ್ಷದ ಅಧ್ಯಕ್ಷ, ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಕೇಂದ್ರದ ಸಚಿವ, ನನಗೆ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ಈ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಬಂತಲ್ಲ ಅಂತ ಹೇಳುವಂಥದ್ದು, ಇದು ಅಂತಃಕರಣ ಸಾಕ್ಷಿಯಾಗಿರುವಂಥ ನೋವನ್ನು ನಾನು ಹೇಳಿಕೊಳ್ತಾ ಇದ್ದೀನಿ. ಬೇರೆ ಯಾರಲ್ಲಿ ಹೇಳಿಕೊಂಡ್ರೂ ಏನೂ ಆಗ್ತಾಯಿಲ್ಲ. ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು, ಏನೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಇವತ್ತಲ್ಲ ನಾಳೆ ಆದರೂ ಪರಿಹಾರ ಸಿಕ್ಕೇ ಸಿಗ್ತದೆ ನಮಗೆ.